ನೋಡಿ ಇಷ್ಟು ಓಕೆ ಥ್ಯಾಂಕ್ ಯು ಸರ್. ಇಲ್ಲಿರೋ ಸ್ವಲ್ಪ ಹಿಂದೆ ಹೋಗ್ಬೇಕು ಸರ್, ಫ್ಲಾಶ್ ಅಡ್ಡ ಆಗುತ್ತೆ. ಓಕೆ ಥ್ಯಾಂಕ್ ಯು. ಇಲ್ಲಣ್ಣ ಇದೊಂಥರ ವಿಶೇಷವಾದ ಅನುಭವ. ನಾನು ಪ್ರತಿ ಬಾರಿ ಮಾಧ್ಯಮದ ಮುಂದೆ ನಿಂತ್ಕೊಂಡಾಗ ಮಾಧ್ಯಮದವರು ಈ ಮೈಕನ್ನು ಮತ್ತು ವಿಡಿಯೋನ ಸ್ವಲ್ಪ ದೂರ ಇಡ್ತಾರೆ, ಯಾಕಂದರೆ ನನ್ನ ಕೈ ಕಾಲ ಅಲ್ಲಾಡ್ಸೋದು ಜಾಸ್ತಿ, ಹೆದರ್ಸೋದು ಜಾಸ್ತಿ. ಆದರೆ ಈ ಜನ್ಮದಿನಾಚರಣೆ ಅಂತ ಬಂದಾಗ ನನ್ನ ಕಣ್ಣಲ್ಲಿ ನೀರು ಬರ್ತದೆ. ಕಾರಣ, ಒಂದು ಹಳ್ಳಿಯಿಂದ ಅತೀ ಕಷ್ಟಪಟ್ಟು, ಕಷ್ಟದ ದಿನ. ಕಷ್ಟ ಅಂದರೆ ಯಾವ ರೀತಿ ಕಷ್ಟ ಅಂತ ಹೇಳಿದರೆ, ಒಂದು ಸಲ ನೋಡಿದರೆ ಅನ್ನ ಬರ್ತಾಯಿತ್ತು, ಎರಡನೇ ಸಲ ಬಾಚಿದ್ರೆ ಬರೀ ಅನ್ನದ ತಿಳಿ ಇರ್ತಾಯಿತ್ತು. ಅಂಥ ಕಷ್ಟದ ದಿನ. ಒಂದು 5 ಕಿಲೋಮೀಟ್ರ್ ದೂರ, 5 ಮೈಲಿ, ಕಿಲೋಮೀಟ್ರ್ ಅಲ್ಲ, ಚಪ್ಪಲಿ ಇಲ್ಲದೇ ನಾವು ಶಾಲೆಗೆ ಹೋಗ್ಬೇಕಾದ ದಿನ ಇತ್ತು. ಆ ದಿನದಲ್ಲಿ ಓದೋಕ್ಕೂ ಜಾಸ್ತಿ ಆಗಲಿಲ್ಲ, ಯಾಕಂದರೆ ವ್ಯವಸ್ಥೆ ಇರಲಿಲ್ಲ. ಇಷ್ಟೆಲ್ಲ ಹೇಳಿದ್ಮೇಲೆ ಮುಂದೆ ನಿಮ್ಗೆ ಗೊತ್ತಿದೆ ಅಂತ. ಅಂಥ ಒಂದು ವ್ಯಕ್ತಿ, ಅಂಥ ಒಂದು ಪುಟ್ಟ ಹಳ್ಳಿಯಲ್ಲಿರೋ ವ್ಯಕ್ತಿಯನ್ನು ಇವತ್ತು ನೀವೆಲ್ಲರೂ ಬಂದಿಷ್ಟು ಗೌರವಿಸ್ತಾ ಇದ್ದೀರಾ, ಎಲ್ಲ ಜನ ಬಂದು ನನಗೆ ಶುಭಾಶಯ ಕೊಡ್ತಾ ಇದ್ದೀರಾ ಅಂತ ಹೇಳಿದರೆ, ಇದರಲ್ಲಿ ನನ್ನ ಸಾಧನೆ ಏನೂ ಇಲ್ಲ, ನನ್ನ ಸಾಧನೆ ಜೀರೋ. ಎಲ್ಲ ಭಗವಂತ ಮತ್ತು ಜನರು ಕೊಟ್ಟ ಒಂದು ಭಿಕ್ಷೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ನಾನು ಜ್ಞಾನಿ ಕೂಡ ಅಲ್ಲ, ತಿಳುವಳಿಕೆ ಇರೋರು ಕೂಡ ಅಲ್ಲ, ವಯಸ್ಸಲ್ಲಿ 70 ಆಗಲೇ ಇಲ್ಲ.
ಆದರೂ ಕೂಡ ನನಗೆ ನಿಮ್ಮೆಲ್ಲರ ಅಭಿಮಾನ ಸಿಕ್ಕಿದೆ ಅಂತ ಹೇಳಿದರೆ ನಿಜವಾಗೂ ಹೇಳ್ಬೇಕಂದ್ರೆ, ಯಾಕಂದರೆ ಅದು ಅಲ್ಲದೆ ಮತ್ತೊಂದು ಹೇಳಬೇಕು, ದುಡ್ಡು ಮೇಲೆ ಮಲಗಿದವನೂ ಅಲ್ಲ, ದುಡ್ಡು ಇಟ್ಕೊಂಡು ಬಂದವನೂ ಅಲ್ಲ, ಚಿನ್ನ ಚಮಚ ಇಟ್ಕೊಂಡು ಬಂದವನೂ ಅಲ್ಲ. ಚಮಚ ಅಂತ ಗೊತ್ತಾಗಿದ್ದೆ ನಮಗೊಂದು 7ನೇ ಕ್ಲಾಸ್ ಓದಿದ ಮೇಲೆ ಗೊತ್ತಾಗಿದೆ ಇದು ಚಮಚ ಅಂತ. ಅಂದರೆ ಅಷ್ಟು ಹಿಂದುಳಿದ ಪ್ರದೇಶದಿಂದ ಬಂದವರು ಇವತ್ತು ಈ ಸ್ಥಳಕ್ಕೆ ಬರಬೇಕು ಅಂತ ಹೇಳಿದರೆ ಬಹಳಷ್ಟು ಜನರ ಆಶೀರ್ವಾದ, ಹಾರೈಕೆ ಎಲ್ಲ ಇದೆ. ಈ ದಿನ ನನಗೆ ಒಂಥರ, ನನಗೆ ಒಂದೊಂದು ಸಲ ಅನಿಸುತ್ತೆ, ನಾನು ರಾತ್ರಿ ಮಲಗಿದ್ದೀನಿ ಅನಿಸುತ್ತೆ, ಇದೆಲ್ಲ ಕನಸು ಅನಿಸುತ್ತೆ. ಯಾಕೆಂದರೆ 255 ಉಕ್ಕ ಬಾರ್ಗಳು, ಜನರಿಗೆ ಮಾರಕವಾದ ಉಕ್ಕ ಬಾರ್ಗಳನ್ನು ಬಂದ್ ಮಾಡಿಸಿದ್ದೀವಿ. ಲೈವ್ ಬ್ಯಾಂಡ್ ಇದನ್ನು 1.5 ವರ್ಷದಿಂದ ಯಾರಿಗೂ ಇಂಡಿಯಾದ ಇತಿಹಾಸದಲ್ಲಿ ಬಂದ್ ಮಾಡಿಸಿ ಅಭ್ಯಾಸ ಇರಲಿಲ್ಲ, ಆದರೆ ಅದನ್ನು ಬಂದ್ ಮಾಡಿಸಿದ್ದೀವಿ. ಅತಿ ದೊಡ್ಡ ದಂಡ 14.5 ಕೋಟಿ ದಂಡವನ್ನು ಹಾಕ್ಸಿದ್ದೀವಿ. ಅದು ಅಲ್ಲದೆ ಅದೆಷ್ಟೋ ಜನರಿಗೆ ಒಂದು ನಿಮ್ಮೆಲ್ಲರ ಸಹಕಾರದಿಂದ ಆಸರೆ ಆಗಿದ್ದೀವಿ ಅಂತ ಹೇಳಿದರೆ ಅದು ಎಲ್ಲೋ ಒಂಥರ ಹೆಮ್ಮೆ ಆಗುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ಜನ್ಮದಿನ. ಪ್ರತಿ ವರ್ಷ ನಾನು ಇದೊಂದು ದಿನ ಬಹಳ ಭಾವುಕತೆ ಆಗ್ತೀನಿ. ಇವತ್ತೇ ಭಾವುಕ ಆಗಿಲ್ಲ ಸತ್ಯ ಹೇಳಬೇಕಂದ್ರೆ. ಹೋದ ಸಲ ಹತ್ಬಿಟ್ಟಿದ್ದೆ, ನಾನು ಹತ್ತಿದ್ದಂದ್ರೆ ಎಲ್ಲರೂ ಹತ್ಕೊಳ್ಸ್ಬಿಟ್ಟಿದ್ದೆ. ಅವಾಗ ಕೆಲವರು ಹೇಳಿದರು, ರವಿ ಶೆಟ್ಟಿ ಬರೀ ಗರ್ಜನೆ ಅಲ್ಲ, ಇದು ಬೇರೆ ಇದೆಯಾ, ಒಳಗಡೆ ಒಂದು ಮನುಷ್ಯತ್ವ ಇದೆ. ಸತ್ಯ, ನನಗೂ ಒಂದು ಮನುಷ್ಯತ್ವ ಇದೆ. ಯಾಕೆ ನಾನು ಅಷ್ಟು ಗಟ್ಟಿ ಮಾಡ್ಕೊಂಡಿದ್ದೀನಿ ನನ್ನ ಮನಸ್ಸನ್ನು ಅಂತ ಹೇಳಿದರೆ, ಇವತ್ತು ಪ್ರತಿಯೊಂದರಲ್ಲೂ ಭ್ರಷ್ಟಾಚಾರ, ಪ್ರತಿಯೊಂದರಲ್ಲೂ ಕಳಪೆ, ಪ್ರತಿಯೊಂದು ನಾವು ತಿನ್ನೋ ಫುಡ್ಡು ನಮ್ಗೆ ಬಂದಾಯಿತು, ನಾವು ಜನನ ವಹಿಸ್ಕೊಂಡು ಮಾತಾಡ್ತಾ ಇದ್ದೀವಿ. ಅವನು ನನ್ನಣ್ಣ ಅಂತ ರಾಜಕೀಯ ವ್ಯಕ್ತಿಗಳನ್ನು ನಾವು ವಹಿಸ್ಕೊಂಡು ಮಾತಾಡ್ತಾ ಇದ್ದೀವಿ. ವಹಿಸ್ಕೊಂಡು ಮಾತಾಡಿದರೆ ಪ್ರತಿಫಲ ಎಲ್ಲಿವರೆಗೆ ಬಂದಿದೆ ಅಂದರೆ, ಇವತ್ತು ಪ್ಲಾಸ್ಟಿಕ್ಕಿನ ಅಕ್ಕಿ, ಪ್ಲಾಸ್ಟಿಕ್ಕಿನ ಮೊಟ್ಟೆಯನ್ನು ತಿನ್ನುವಂಥ ಸಂದರ್ಭ ಬಂದಿದೆ. ಕಲುಷಿತ ನೀರನ್ನು ಒಳ್ಳೆ ನೀರು ಅಂತ ಹೇಳ್ಬಿಟ್ಟು ಕುಡಿಯುವಂಥ ಸಂದರ್ಭ ಬಂದಿದೆ. ಇವತ್ತು ಬ್ಯಾನ್ ಅಂತ ಹೇಳ್ತಾರೆ, ನಾಳೆ ಅದನ್ನು ಅವ್ರ ಹತ್ರ ದುಡ್ಡು ತಗೊಂಡು ಅದನ್ನೇ ಇದೇ ಒಳ್ಳೇದು ಅಂತ ಹೇಳ್ತಾರೆ ಟ್ಯಾಬ್ಲೆಟ್ಗಳನ್ನು. ಇವತ್ತು ನಮ್ಮ ಇತಿಹಾಸದಲ್ಲಿ ನೋಡಿ ನಾವು ಎಷ್ಟು ಹಿಂದುಳಿದಿದ್ದೀವಿ ಅಂತ ಹೇಳಿದ್ರೆ, BP-ಗೆ, ಶುಗರ್ಗೆ ಪರ್ಮನೆಂಟ್ ಔಷಧಿ ನಮ್ಮಲ್ಲಿ ಸಿಗ್ತಾ ಇಲ್ಲ. ನಾವು ಇಂದ್ರಲೋಕಕ್ಕೆ ಹೋದ್ರೇನು, ಚಂದ್ರಲೋಕಕ್ಕೆ ಹೋದ್ರೇನು, ನಮಗೆ ಬರಬೇಕಾದ BP, ಶುಗರ್ನೇ ನಮ್ಗೆ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಇಂಥ ಒಂದನ್ನೆಲ್ಲ ತಡೆಯೋಕ್ಕಾಗದೇನೆ, ಈ ನೋವನ್ನು ನೋಡೋಕ್ಕಾಗದೇನೆ ಸಿಟಿದದ್ದು ನಾವು ಇವತ್ತು ಇಷ್ಟು ಗಟ್ಟಿ ಹೃದಯನ ಮಾಡ್ಕೊಂಡಿದ್ದೀವಿ. ಸೊ ಏನೇ ಇರಲಿ, ಇವತ್ತು ಜನ್ಮದಿನಾಚರಣೆಗೆ ಬಹಳಷ್ಟು ಎಲ್ಲರೂ ಬಂದಿದ್ದಾರೆ, ಬಹಳಷ್ಟು ಜನ ಬಂದಿದ್ದಾರೆ, ಎಲ್ಲ ವರ್ಗದ ಜನರು ಬಂದಿದ್ದಾರೆ. ಎಲ್ಲ ಒಂದು ಇವರು ರಾಜಕಾರಣಿಗಳಾಗಿರ್ಬೋದು, ಪತ್ರಕರ್ತರಾಗಿರ್ಬೋದು, ಹೋರಾಟಗಾರರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಎಲ್ಲರೂ ಕೂಡ ಬಂದಿದ್ದಾರೆ. ನನಗಿದೇ ಸಂತೋಷ. ನಾನು ಇಷ್ಟು ಜನನ ಸಂಪಾದನೆ ಮಾಡಿದ್ದೀನಲ್ಲ ಅನ್ನೋ ಒಂದು ತೃಪ್ತಿ ನನಗೆ ತಂದುಕೊಟ್ಟಿದೆ. ಅದು ಅಲ್ಲದೆ ಈ ಸಲ ಕಾರ್ಮಿಕ ಅನ್ನೋ ಒಂದು ಸಿನಿಮಾವನ್ನು ಕೂಡ ಮಾಡಬೇಕು ಅಂತ ಹೊರಟಿದ್ದೀನಿ. ಅದ್ರ ಟೈಟಲ್ ಕೂಡ ಈಗ ಭಾಳ ಇದಾಗಿದೆ, ಕಾರ್ಮಿಕ ಅಂತೇಳಿ. ಅದು ಹೇಗೆ ಅಂತೇಳಿದರೆ, ಏಯ್ ನಾನು ಕಾರ್ಮಿಕ, ನಾನು ಸೆಡ್ಡಿಗೆ ಹೋಗೋನಲ್ಲ, ಸೆಡ್ಡಿಗೆ ಕಳಿಸೋನು. ಸೊ ಈ ಥರ ಒಂದು ಟೈಟ್ಲ್ ಇಟ್ಟು ಒಂದು ಸಿನಿಮಾ ಕೂಡ ಮಾಡಬೇಕು. ಕಾರ್ಮಿಕರ ಬದುಕು ಮತ್ತು ಕಷ್ಟಗಳು ಏನಿದೆ ಅದನ್ನು ಶ್ರೀಮಂತರಿಗೆ ಮತ್ತು ದುಡ್ಡಿನಲ್ಲಿ ಮೆರಿತಾ ಇರುವವರಿಗೆ ಮತ್ತು ಲಂಚ ತಿನ್ನೋರಿಗೆ ಒಂದು ದಿನ ಆಂದೋಲನವನ್ನು ಮಾಡುತ್ತೆ. ಆ ಒಂದು ದಿನ ಅದು ಯಾವ ರೀತಿ ಇರುತ್ತೆ ಅಂತ ಹೇಳಿದರೆ, ನಾನು ಕಾರ್ಮಿಕ ಪರಿಷತ್ ಅಂತ ಇಟ್ಟಿದ್ದೀನಿ, ನನ್ನ ಕಚೇರಿಗೆ ಕಾರ್ಮಿಕ ಸೌಧ ಅಂತ ಇಟ್ಟಿದ್ದೀನಿ, ನನ್ನ ಒಳಗಡೆಗೆ ಕಾರ್ಮಿಕ ಸದನ ಅಂತ ಇಟ್ಟಿದ್ದೀನಿ. ವಿಧಾನಸೌಧಕ್ಕೆ ಸರಿಸಾಟಿಯಾಗಿ ಕಾರ್ಮಿಕ ಪರಿಷತ್ತು ಬೆಳೆದೇ ಬೆಳೀತದೆ. ಅದನ್ನ ಬೆಳೆಸೋದವರೆಗೂ ನಾನು ವಿಶ್ರಾಂತಿಯನ್ನು ಪಡೆಯಲ್ಲ. ಇದು ಸತ್ಯ ಸತ್ಯ ಸತ್ಯ. ನನಗೆ ಜನ್ಮದಿನಕ್ಕೆ ಕೋರಿದಂಥ ಎಲ್ಲರಿಗೂ ಕೂಡ ಆತ್ಮೀಯ ಅಭಿಮಾನದೊಂದಿಗೆ ಧನ್ಯವಾದಗಳು.